ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವನ್ನಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರತಿದಿನ ದೇವ್ರ ವಾಕ್ಯ ಧ್ಯಾನ ಮಾಡುವಾಗ ಆತನ ಕೃಪಾ ವರಗಳಿಂದ ನಮ್ಮನ್ನು ಚೈತನ್ಯಗೊಳಿಸ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ಆತನ ಪ್ರೀತಿ ಅಪಾರವಾಗಿದೆ. ದೇವರು ನಮ್ಮನ್ನು ಪ್ರೀತಿಯಿಂದ ನಮ್ಮನ್ನು ಕರುಣಿಸುವಂತಹ ಸರ್ವಶಕ್ತನಾಗಿದ್ದಾನೆ. ಪ್ರೀತಿಯ ಮಕ್ಕಳೇ, ಈ ಸಾಯಂಕಾಲ ವೇಳೆಯಲ್ಲಿ ದೇವ್ರ ವಾಕ್ಯ ಧ್ಯಾನ ಮಾಡುವಾಗ ದೇವರನ್ನು ನಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸುವಂತಹ ಸರ್ವಶಕ್ತನಾಗಿದ್ದಾನೆ. ಈ ದಿನ ಒಂದು ಟಾಪಿಕ್ ಕುಟುಂಬ ಸಾಮರಸ್ಯ ಎಂಬುದಾಗಿ, ಇಂಗ್ಲೀಷಲ್ಲಿ ನೋಡೋದಾದರೆ ಫ್ಯಾಮಿಲಿ ಹಾರ್ಮನಿ ಎಂಬುದಾಗಿ. ನೋಡಿ, ಕುಟುಂಬದಲ್ಲಿ ಯಾವ ರೀತಿಯಲ್ಲಿ ನಾವು ಜೀವಿಸಬೇಕು ಎಂಬುದಾಗಿ ದೇವರು ಈ ದಿನ ನಮ್ಮನ್ನು ಒಳ್ಳೆಯ ವಾಕ್ಯನ ಕೊಟ್ಟಿದ್ದಾರೆ. ಅದಕ್ಕಾಗಿ ದಾವೀದನ ಬರೆದ ಕೀರ್ತನೆ 133ನೇ ಅಧ್ಯಾಯ 1ನೇ ವಾಕ್ಯ ಹಿಡಿದು 2ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಸಾಮ್ ಚಾಪ್ಟರ್ 133 ವರ್ಸ್ 1-2. ಐಕ್ಯತೆಯು ಶ್ರೇಷ್ಠವಾದುದು. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದುದು. ಅದು ಆರೋಹಣ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಲ್ಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲವಂತೆಂತಲೂ. ಆಮೀನ್. ನೋಡಿ, ಇಲ್ಲಿ ಸಹೋದರರೇ ಆಹಾ ಒಂದಾಗಿರುವುದು ಎಷ್ಟೋ ಒಳ್ಳೆಯದು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ಕುಟುಂಬದಲ್ಲಿ ಯಾವ ಥರ ಸಹೋದರ ಹಾಗೂ ಸಹೋದರಿ ಜೀವಿಸ್ತಾ ಇದ್ದಾರೆ ಎಂಬುದು ಬಹಳ ಮುಖ್ಯವಾಗಿದೆ. ಇಲ್ಲಿ ದಾವೀದನು ಹೇಳ್ತಾನೆ, ಆಹಾ ಸಹೋದರ ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾಗಿದೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ನಮ್ಮ ಕುಟುಂಬದಲ್ಲಿ ಯಾವಾಗಲೂ ಒಂದು ಒಳ್ಳೆಯದಾಗಿ ಸಹೋದರ ಭಾವದಿಂದ ಜೀವಿಸಬೇಕು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅಲ್ಲಿ ಆದಿಕಾಂಡ 13ನೇ ಅಧ್ಯಾಯ ನೋಡುವುದಾದ್ರೆ ಪ್ರೀತಿಯ ಮಕ್ಕಳೇ, ಆ ದೇವ್ರು ವಾಗ್ದಾನ ಮಾಡ್ತಾನೆ. ಯಾವುದೋ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಬರಬೇಕಾದ್ರೆ ಲೂಟನ ಜೊತೆ ನೀನು ಒಳ್ಳೆ ರೀತಿಯಲ್ಲಿ ಜೀವಿಸು ಎಂಬುದಾಗಿ ದೇವರು ಆತನ ವಾಗ್ದಾನ ಮಾಡಿದ್ದಾನೆ. ಅದೇ ಥರ FSA 4ನೇ ಅಧ್ಯಾಯ 1-6ನೇ ವಚನ ಓದಿ ನೋಡಿ. ಅಲ್ಲಿ ಏನು ಹೇಳ್ತದೆ ಅಂದರೆ, ಸಭೆಯಲ್ಲಿ ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನೀವು ಪೂರ್ಣ ವಿನಯ, ಸಾತ್ವಿಕ ತತ್ವಗಳಿಂದ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನು ಸಹಿಸಿಕೊಳ್ಳಿರಿ. ಆಮೀನ್. ದೇವ್ರ ವಾಕ್ಯ ಹೇಳ್ತದೆ, ನಾವು ಪ್ರೀತಿಯಿಂದ ಸಹಿಸಿಕೊಳ್ಳಬೇಕು. ಏನಾದರೂ ಚಿಕ್ಕ ಪುಟ್ಟ ಜಗಳ ಬಂದರೆ ನಾವು ಕೋಪ ಮಾಡ್ಕೊಳ್ತೀವಿ. ನಾನು ಅವ್ರಿಗೆ ಯಾಕೆ ಪ್ರೀತಿಸ್ಬೇಕು, ಇವ್ರಿಗೆ ಯಾಕೆ ಪ್ರೀತಿಸ್ಬೇಕು ಎಂಬುದಾಗಿ ನಾವು ಹೇಳ್ತೀವಿ. ಆದರೆ ದೇವರು FSA ಪೌಲನು ಹೇಳ್ತಾನೆ, ನೀವು ಪ್ರೀತಿಯಲ್ಲಿ ತಾಳ್ಮೆಯಲ್ಲಿ ಜೀವಿಸಿರಿ ಎಂಬುದಾಗಿ ಹೇಳ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ನಾನು ನಿಮಗೆ 2 ವಿಷಯವಾಗಿ ಹೇಳ್ತೇನೆ. ದೇವರು ನಾವು ಯಾವ ರೀತಿಯಲ್ಲಿ ಪ್ರೀತಿಸ್ತಾ ಇದ್ದೀವಿ ಕುಟುಂಬವಾಗಿ ಎಂಬುದಾಗಿ ನಾವು ನೋಡ್ಬೋದು. ರೋಮದವರಿಗೆ ಬರೆದ 16ನೇ ಅಧ್ಯಾಯ 17ನೇ ವಾಕ್ಯ ಹೇಳ್ತದೆ. ರೋಮದ ಪತ್ರಿಕೆ 16ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳ್ತದೆ. 16ನೇ ಅಧ್ಯಾಯ 10ನೇ ವಾಕ್ಯ ಏನಂತಂದರೆ, 11ನೇ ವಾಕ್ಯ, ನನ್ನ ಸ್ವಜನದಾದ ಹೆರೋದ್ಯೋನಿಗೆ ವಂದನೆ, ಸರ್ವ ಮನೆಯವರೊಳಗೆ ಕ್ರಿಸ್ತನು ನಂಬಿದವರಿಗೆ ವಂದನೆಗಳು. ನೋಡಿ, ದೇವರು ನಮ್ಮ ಒಳಗಡೆ ಇರುವಾಗ ನಾವು ದೇವರಿಗೆ ವಂದನೆ ಹೇಳಬೇಕೆಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ. ನಾವು ದೇವರಲ್ಲಿ ಪ್ರೀತಿಯಿಂದ ಜೀವಿಸಬೇಕು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಮ್ಗೆ ಏನೇ ಸಮಸ್ಯೆ ಬಂದರೂ ದೇವರಲ್ಲಿ ನಾವು ಇರಬೇಕು. ದೇವರೇ ನೀನು ನನಗೆ, ಇಲ್ಲಿ ವಾಕ್ಯ ಹೇಳಿದಲ್ಲ, ಆಹಾ ಸಹೋದರರು ಒಂದಾಗಿರೋದು ಎಷ್ಟೋ ಒಳ್ಳೆಯದು. ಈ ದಿನಗಳಲ್ಲಿ ಅಣ್ಣ ತಮ್ಮರು ಒಂದಾಗಿರೋದೇ ಜೀವಿಸ್ತಾ ಇದ್ದಾರೆ. ಆಸ್ತಿಗಾಗಿರ್ಬೋದು, ಅಥವಾ ಸಮಸ್ಯೆಗಳಿಂದ ಆಗಿರ್ಬೋದು, ಅಥವಾ ಸ್ನೇಹ ಬಂಧದಿಂದ ಆಗಿರ್ಬೋದು, ಯಾವುದೇ ಸಂಬಂಧಿಕರಿಂದ ದೂರ ಆಗ್ತಾರೆ. ಆದರೆ ದೇವ್ರ ವಾಕ್ಯ ಹೇಳ್ತದೆ, ನೀವು ಪ್ರೀತಿಯಿಂದ ವಿಶ್ವಾಸದಿಂದ ಜೀವಿಸಿರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿಯ ಮಕ್ಕಳೇ, ಅದೇ ಥರ 2ನೇದಾಗಿ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಪೌಲನು ಕೊಲಿಸದವರಿಗೆ 3ನೇ ಅಧ್ಯಾಯ 14ನೇ ವಚನ ಹೇಳ್ತದೆ. ಅಲ್ಲಿ ಈ ಥರ ಹೇಳ್ತದೆ, ಕೊಲಿಸದವರಿಗೆ ಬರೆದ 4ನೇ ಅಧ್ಯಾಯ 14ನೇ ವಚನ, 3ನೇ ಅಧ್ಯಾಯ 14ನೇ ವಚನ ಹೇಳ್ತದೆ ಅಂದರೆ, ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಆಮೀನ್. ನಾವೇನು ಧರಿಸ್ಕೊಳ್ಬೇಕೆಂಬುದಾಗಿ ಹೇಳಿದರೆ, ನಮ್ಮ ವಸ್ತುಗಳನ್ನು ನಾವು ಧರಿಸ್ಕೊಳ್ತೀವಿ. ನಾವು ಚೆನ್ನಾಗಿ ನೀಟಾಗಿರ್ಬೇಕಾದ್ರೆ ನಮ್ಮ ವಸ್ತುಗಳನ್ನು ಚೆನ್ನಾಗಿ ಧರಿಸ್ಕೊಳ್ತೀವಿ, ಒಳ್ಳೆ ಮೇಕಪ್ ಮಾಡ್ಕೋತೀವಿ, ಅದೆಲ್ಲ ಒಳ್ಳೆಯದು. ಆದರೆ ಪೌಲ್ ಹೇಳ್ತಿದ್ದಾನೆ, ನೀವು ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಇನ್ನೊಬ್ಬರ ಜೊತೆ ನಾವು ಪ್ರೀತಿಯಿಂದ
ಜೀವಿಸಬೇಕು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿ ದೇವ ಮಕ್ಕಳೇ, ನಾವೆಲ್ಲವನ್ನು ಧರಿಸ್ಕೊಳ್ತೇವೆ. ಈ ಒಳ್ಳೆ ಡ್ರೆಸ್ ಇದೆ, ಇದು ಧರಿಸ್ಕೊಳ್ರಿ ಎಂಬುದಾಗಿ ಹೇಳ್ತೀವಿ. ಇದು ಒಳ್ಳೆ ಇದಿದೆ ಎಂಬುದಾಗಿ ಹೇಳ್ತಾರೆ. ಆದರೆ ನಾವು ಧರಿಸ್ಕೊಳ್ಬೇಕಾದ್ರೆ ಪ್ರೀತಿಯನ್ನ ನಾವು ಧರಿಸಿಕೊಳ್ಬೇಕು. ನಮ್ಮ ಏನೇ ಸಮಸ್ಯೆ ಬಂದರೂ ಆತನಲ್ಲಿ ನಾವು ಪ್ರೀತಿಯಿಂದ ಜೀವಿಸುವಾಗ ಕುಟುಂಬದಲ್ಲಿ ಒಂದು ಸಮಾಧಾನ ಇರುತ್ತೆ. ಪ್ರೀತಿ ದೇವ ಮಕ್ಕಳೇ, ಅದೇ ತರ ಇನ್ನೊಂದು ನೋಡುವುದಾದ್ರೆ ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 34ನೇ ವಚನ ನೋಡುವುದಾದ್ರೆ ಪ್ರೀತಿ ದೇವ ಮಕ್ಕಳೇ, ಅಲ್ಲಿ ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ. 13ನೇ ಅಧ್ಯಾಯ 34ನೇ ವಚನ ನಿಮಗಾಗಿ ಓದ್ತೀನಿ. ಅಲ್ಲೇನು ಹೇಳ್ತಾರೆ ಅಂದ್ರೆ, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನಂದ್ರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಆಮೀನ್. ದೇವರು ಒಂದು ವಾಗ್ದಾನ ಕೊಟ್ಟಿದ್ದಾನೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದಾಗಿ. ಈ ದಿನಗಳಲ್ಲಿ ನೋಡೋದಾದ್ರೆ ಸೋದರ ಆಗಿರ್ಬೋದು ಅಥವಾ ಸ್ತ್ರೀ ಆಗಿರ್ಬೋದು, ಸಂಬಂಧಿಕದಲ್ಲಿ ಪ್ರೀತಿನೇ ಕಡಿಮೆ ಆಗ್ತಾ ಇದೆ. ಪ್ರೀತಿ ದೇವ ಮಕ್ಕಳೇ, ನಿಮ್ಮಲ್ಲಿ ಎಷ್ಟು ಹಣ ಇದೆ, ನಿಮ್ಮಲ್ಲಿ ಐಶ್ವರ್ಯ ಎಷ್ಟಿದೆ ಎಂಬುದಾಗಿ ನೋಡ್ತಾರೆ. ಆದರೆ ದೇವ್ರ ವಾಕ್ಯ ಹೇಳ್ತದೆ, ನಮ್ಮನ್ನು ಪ್ರೀತಿಸುತ್ತಾ ಇದ್ದಾನೆ. ನೀವು ಒಬ್ಬರನ್ನು ಪ್ರೀತಿ ಮಾಡ್ರಿ. ನಿಮ್ಮಲ್ಲಿ ಯಾವುದೇ ಕುಟುಂಬದಲ್ಲಿ ಗಲಿಬಿಲಿ ಮಾಡದೆ ಸೈತಾನ ನಿಮ್ಮನ್ನು ವಂಚಿಸ್ತಾನೆ. ಆದರೆ ದೇವ್ರ ವಾಕ್ಯ ಹೇಳ್ತದೆ, ನಮ್ಮನ್ನು ಪ್ರೀತಿ ಮಾಡ್ರಿ ಎಂಬುದಾಗಿ. ಹೌದು ಪ್ರೀತಿಯಿಂದ ಮಕ್ಕಳೇ, ನಾವು ಎಷ್ಟೇ ಹೋರಾಟದಲ್ಲಿದ್ದರೂ ಕೂಡ ನಾವು ಪ್ರೀತಿಯಿಂದ ಜೀವಿಸಬೇಕು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅದೇ ಥರ ಪ್ರೀತಿದ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಏನೇ ಸಮಸ್ಯೆ ಇದ್ದರೂ ಆತನಲ್ಲಿ ನಾವು ಜೀವಿಸಬೇಕು. ದೇವ್ರ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಎಲ್ಲ ಕುಟುಂಬದಲ್ಲಿ ಶಾಂತಿ ಸಮಾಧಾನ ದೇವರು ಹಾರಲಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ದಯಮಾಡಿ ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಸಾಯಂಕಾಲ ವೇಳೆಯಲ್ಲಿ ನಿಮ್ಮ ವಾಕ್ಯ ಧ್ಯಾನ ಮಾಡುತ್ತೆ ಸಹಾಯ ಮಾಡೋಕ್ಕಾಗಿ ಸ್ತೋತ್ರ. ಈ ವಿಡಿಯೋ ಮೂಲಕ ಅವರನ್ನು ಆಶೀರ್ವದಿಸು, ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಡು. ಎಲ್ಲ ಗಲಿಬಿಲಿಂದ ಯೇಸು ನಾಮದಲ್ಲಿ ಬಿಡುಗಡೆ ಕೊಡು. ನಿನ್ನ ಕೃಪೆ ಹೊಸ ಕೃಪದಿಂದ ಅವ್ರು ನಡೆಸಪ್ಪ ಅಂತ ಪ್ರಾರ್ಥಿಸಿದರೆ, ಪ್ರೀತಿಯುಳ್ಳ ತಂದೆ, ನೀನು ಒಳ್ಳೆ ದೇವರು, ಒಳ್ಳೆದನ್ನೇ ಮಾಡುವಂಥ ದೇವರಾಗಿದ್ದಪ್ಪ. ಎಷ್ಟೋ ಸೈತನ ಶೋಧನೆಯಲ್ಲಿ ಅಪ್ಪ ಪ್ರೀತಿಯನ್ನು ಇಲ್ಲದೆ ಜೀವಿಸ್ತಾ ಇದ್ದಾರೆ. ಅವರನ್ನು ಶಾಂತಿ ಸಮಾಧಾನದ ನಡೆಸಪ್ಪ ಅಂತ ಪ್ರಾರ್ಥಿಸಿದ್ದಾರೆ. ಈ ವಿಡಿಯೋದಿಂದ ಅವರನ್ನು ಆಶೀರ್ವದಿಸು, ಅವ್ರಿಗೆ ಬೇಕಂತೆಲ್ಲ ಸಹಾಯ ಮಾಡು, ಒಳ್ಳೆ ಆರೋಗ್ಯ ಭಾಗ್ಯನ ಕೊಡಬೇಕಪ್ಪ ಅಂತ ಪ್ರಾರ್ಥಿಸಿದ್ದಾರೆ. ನಿನ್ನ ವಾಕ್ಯ ಹೇಳ್ತದೆ, ಆಹಾ ಸಹೋದರ ಎಷ್ಟು ಒಳ್ಳೆಯರು, ಎಷ್ಟು ಎಂಬುದಾಗಿ ಹೇಳುವಾಗ ಎಷ್ಟು ನಿನ್ನಂತೆ ನಿನ್ನ ನೆರವನ್ನು ಪ್ರೀತಿಸು ಎಂಬುದಾಗಿ ಹೇಳಿದೆಪ್ಪ. ಹೌದೇಸಪ್ಪ, ಒಬ್ಬೊಬ್ಬರನ್ನು ಪ್ರೀತಿಸಿ ಎಂಬುದಾಗಿ ಹೇಳಿದೆ. ಈ ದಿನಗಳಲ್ಲಿ ಕುಟುಂಬಗಳಲ್ಲಿ ಗಲಿಬಿಲಿಯಲ್ಲಿ ಸೈತಾನ ಕಾರ್ಯಗಳಲ್ಲಿ ಇದ್ದಾರೆ. ಅದನ್ನು ತೆಗೆದಕ್ಕೆ ಅವರನ್ನು ಶಾಂತಿ ಸಮಾಧಾನ ಕೊಡಪ್ಪ ಅಂತ ನೀವು ಪ್ರಾರ್ಥಿಸಿದರೆ, ಪ್ರೀತಿಯುಳ್ಳ ತಂದೆ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವನ ತಂದೆ. ಆಮೀನ್. ಮೇ ಗಾಡ್ ಬ್ಲೆಸ್ ಯು. ಆಮೀನ್.